ಆ ಕೆಲಸ ಮಾಡಿದೀವ? ಏನ್ ನಯ, ಏನು ವಿನೀತ್, ಬಾ ಬಾ ಬಾ, ಎಷ್ಟು ಇವತ್ತು ಮಾತಾಡ್ಬೇಕಾದ್ರೆ ಏನ್ ಗೌರವ. ಅಣ್ಣಾಜಿ, ಅಪ್ಪಾಜಿ, ಹೈ, ನಾನ್ ಕಾಣದೇ ಇರೋದ ಇವೆಲ್ಲ ಬ್ರದರ್. ಸರ್, ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಮಾಡಿದ್ದು ನೀವು, ಆದ್ರೆ ಈ ನೀವು ಇಂಡಸ್ಟ್ರಿ ಟೌನ್ ಮಾಡುವಾಗ ಬ್ರದರ್ ಯಾವ್ದನ್ನ ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಮಾಡಿದ್ದು ನಿಮ್ ಕಾಲದಲ್ಲಿ? ಒಂದ್ ನಿಮಿಷ, ನನ್ನ ಕಾಲದಲ್ಲಿ ಮಾಡಿದ್ದಲ್ಲ ಧರ್ಮ್ ಸಿಂಗ್. ಒಂದ್ ನಿಮಿಷ, ಆರೋಹಳ್ಳಿಗೂ ಕೇತುಗನಹಳ್ಳಿಗೂ ಸಂಬಂಧ ಏನು? ಶಾನ್ ಮಂಗಲಕ್ಕೂ ಕೇತುಗನಹಳ್ಳಿಗೂ ಸಂಬಂಧ ಏನು? ಕೇಳಕ್ ಬಯಸ್ತೀನಿ. ನೀವ್ ಎಲ್ಲಿಗೆ ಬೇಕಾದ್ರೂ ಸಂಬಂಧ ಬೆಳೆಸ್ತೀರಿ, ಯಾವ ಲ್ಯಾಂಡ್ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತೀರಿ ನೀವು. ನಾನು ಹಂಗೆ ಮಾಡೋಕ್ಕಾಗಲ್ವಲ್ಲ. ಹಾರೋಹಳ್ಳಿ ಹತ್ರ, ಶಾನ್ ಮಂಗಲದ ಹತ್ರ ನೋಟಿಫೈ ಮಾಡಿದ್ದು ಇಂಡಸ್ಟ್ರಿಯಲ್ಗೆ ಸಿಂಧ್ಯಾ ಅವರು ಕೈಗಾರಿಕಾ ಮಂತ್ರಿಗಳು, ಧರ್ಮ್ ಸಿಂಗ್ ಮುಖ್ಯಮಂತ್ರಿ. ಸ್ವಲ್ಪ ರೆಕಾರ್ಡ್ ತಗೊಂಡು ನೋಡಕ್ಕೆ ಹೇಳಿ, ಆರೋಹಳ್ಳಿಲಿ ನಾನಿದ್ದ ಮುಖ್ಯಮಂತ್ರಿ ಅಂತ ಹೇಳಿ. ಆಮೇಲೆ ಕೆಲವು ರೈತರಿಗೆ ನಾನೇ ಆರೋಹಳ್ಳಿ ಭಾಗದಲ್ಲಿ ಭೂಮಿ ಕೊಡಬೇಡಿ, ಮಿನಿಮಮ್ 50 ಲಕ್ಷ ಕೊಡೋವರೆಗೂ ಕೊಡಬಾರ್ದು ಅಂತ ಹೇಳಿ ಭೂಮಿ ಕೊಡಬೇಕು ಅಂತ ಹೊರಟವ್ರಿಗೆ ರೇಟ್ನ ಜಾಸ್ತಿ ಮಾಡಿಸ್ಕೊಟ್ಟ ನಾನು ರೈತರ ಪರವಾಗಿ. ಅವತ್ತೂ ನೀವೆಲ್ಲಿದ್ದಪ್ಪ ರೇಟ್ ಫಿಕ್ಸ್ ಮಾಡಬೇಕಾರಲ್ಲಿ? ಇಲ್ಲಿ ರೈತರು ಈಗ ಇವತ್ತೇನು ನಡೀತಾ ಇದೆ, ನನ್ನ ಹತ್ರ ಬಂದು ಕೆಲವು ಹಳ್ಳಿಯ ಒಂದು ಬೈರ್ಮಂಗಲ ಭಾಗದ ಯುವಕರು ಮತ್ತೆ ಹೆಣ್ಣು ಮಕ್ಕಳು ಬಂದು ರಿಕ್ವೆಸ್ಟ್ ಮಾಡಿದ್ರು, ಈ ತರ ಆಗ್ಬಿಟ್ಟಿದೆ ಅಣ್ಣ, ನಾವು ಕೊಡಕ್ ತಯಾರಾಗಿಲ್ಲ, ಚೆನ್ನಾಗಿ ಬದುಕ್ತಾ ಇದೀವಿ, ನೀವು ಸೈಲೆಂಟ್ ಆಗಿದ್ರೆ ಹಾಗೆ, ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತ ಬಂದು ಕೇಳಿದ್ರು. ಈಗ ಮೊನ್ನೆ ಜಂಗಮಕೋಟೆ ಅಲ್ಲಿಂದ ರೈತರು ಬಂದಿದ್ರು ನನ್ನ ಹತ್ರ, ಶಿಡ್ಲಘಟ್ಟದವರು. ಅವ್ರ ಜೊತೆ ಏನ್ ಮಾತಾಡಿ ಕಳಿಸಿದೀನಿ ಕೇಳಿ. ಶಿಡ್ಲಘಟ್ಟದಲ್ಲಿ ರೈತರಿಗೆ ಚನ್ನರಾಯಪಟ್ಟಣದಲ್ಲಿ ಗಲಾಟೆ ಮಾಡ್ತಿರೋ ಸಾವಿರಾರು ದಿನಗಳು 2 ಸಲ ಅಲ್ಲೂ ಹೋಗಿದ್ದೀನಿ ರೈತರ ಪರವಾಗಿ. ನಾನು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ 2018ರಲ್ಲಿ ಮಾಡಿದ್ದು, ಬೆಂಗಳೂರು ಸುತ್ತಮುತ್ತ ಮಾಡಲಿಲ್ಲಪ್ಪ. ಎಂ ಬಿ ಪಾಟೀಲ್, ಕಲಬುರಗಿ, ಬೀದರ್, ಕೊಪ್ಪಳ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ, 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಎಲ್ಲವಪ್ಪ. ಈಗ ಕಸದ ಬುಟ್ಟಿಗೆ ಹಾಕಿದಿರಿ, ಯಾಕೆ ಎಂ ಬಿ ಪಾಟೀಲ್ ಇನ್ನೂ ಅಲ್ಲೇ ಸುತ್ತಾ ಇದ್ದೀರಿ? ಬೆಂಗಳೂರು ಸುತ್ತಾನೆಯ ನೀವು ಎಲ್ಲ ಇಂಡಸ್ಟ್ರಿಗಳು ಎಲ್ಲ ರಾಜ್ಯದಾದ್ಯಂತ ವಿಸ್ತರಣೆ ಮಾಡೋರು ನೀವು ಅಲ್ವಾ? ಯಾರನ್ನ ಇಟ್ಕೊಂಡಿದ್ದೀರಿ ವಸೂಲಿಗೆ? ನಿಮ್ಮಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ ಅಧಿಕಾರ ನಡೆಸೋದು ಹೆಂಗೆ ಅಂತ ಹೇಳಿ. ಆ ರೈತರು ನನ್ನ ಹತ್ರ ಬಂದ್ರು, ನಮ್ಮ ಪರ ಧ್ವನಿ ಎತ್ತಬೇಕು ಅಂತ ಹೇಳಿದ್ರು, ಧ್ವನಿ ಎತ್ತಿದ್ದೀನಿ. ದಿನ ರಾಜಕೀಯ ಮಾಡೋ ನನಗೇನು ಬೇರೆ ಕೆಲಸ ಇಲ್ವಾ ಅಲ್ಲಿ? ಪಾಪ ಹೇಳಿದ್ದಾರೆ, ಪಾಪ ಹೆಣ್ಮಕ್ಳಿಗೆ ಅಯ್ಯೋ ಅಯ್ಯೋ ಬಿಡದಿ ಹೆಣ್ಮಕ್ಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಅಧಿಕಾರಿಗಳಿಗೆ ಹೊಡಿಬೇಡಿ ಇದಂತದಲ್ಲಿ ಎಂಥದ್ರಲ್ಲಿ ಪರಕೆಯಲ್ಲಿ ಬೇಕಾದ್ರೆ ನನಗೆ ಹೊಡಿರಪ್ಪ ಅಂತ ಅವ್ರೆ. ಇದು ಏನ್ರಿ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಕತ್ತಿದ್ದೀರಿ? ಪಾಪ ಮುಖ್ಯಮಂತ್ರಿ ಬಾಯಲ್ಲಿ ಬರ ಮಾತಾ ಇದು, ಬಂದು ನನಗ್ ಬೇಕಾದ್ರೆ ಪರಕೆಲ್ ಹೊಡಿಲಿ ಅಂತ. ಹೋಗ್ಲಿ, ಯಾರಾದ್ರೂ ಆ ತರ ಹೇಳ್ತಕ್ಕಂಥದ್ದು. ಒಬ್ಬ ಸಾಮಾನ್ಯ ಕನಿಷ್ಠ ಜ್ಞಾನ ಇಲ್ದೇ ಇರೋನು ಹೇಳ್ತಾನ, ಬಾರಪ್ಪ ಪರಕೆ ತಗೊಂಬಂದು ಹೊಡಿ ಅಂತ ಹೇಳಿ. ಇದೇನು ನಮ್ಮ ರಾಜ್ಯದ ದುರ್ಗತಿ ಎಲ್ಲಿಗೆ ಬಂತು? ಚಪ್ಪಲಿ ಅಲ್ಲಪ್ಪ, ಅಯ್ಯೋ ಪರಕೆಯಲ್ಲಿ ನನಗೆ ಹೊಡಿರಿ, ಕಲ್ಲು ಹೊಡಿರಿ. ಪಾಪ ಅಪ್ಪಾಜಿ ಅವ್ರನ್ನ ಕೇಳಿದ್ರೆ ಗಾಂಧಿ ಪ್ರತಿಮೆ ಜ್ಞಾಪಕ ಬರಲಿಲ್ವಾ? ಈಗ ಬಂದಿದ್ಯಾ ಜ್ಞಾಪಕಕ್ಕೆ ಅಂತ. ದೇವೇಗೌಡರು ಅವ್ರ ಜೀವನ ಎಲ್ಲ ನೈಸ್ ಕಂಪನಿ,
ಒಂದು ರೋಡ್ ಆಗಬೇಕು ಅಂತ ಆಸೆ ಪಟ್ಟವರು ಬೆಂಗಳೂರು ಮೈಸೂರು ಆಕ್ಸಿಡೆಂಟ್ಗಳಾಗಿ ಜನ ಸಾಯ್ತಾರಲ್ಲ ಅಂತ ಹೇಳಿ ಡೆಲ್ಲಿಗೆ ಬಂದ್ರೆ ಅವರು ಆಮೇಲೆ ಏನೇನು ಮಾಡ್ಕೊಂಡ್ ಬಂದ್ರಪ್ಪ. ಇದೇ ಈಗ ಹೇಳ್ತಾ ಇದ್ದೀರಲ್ಲ, ಮಂತ್ರಿ ಆಗಿದ್ದೆ ಏರ್ಪೋರ್ಟ್ ರೋಡು ಎಲ್ಲ ಹೇಳಿದಿರಲ್ಲಪ್ಪ. ಅವತ್ತು ನೈಸ್ ಕಂಪ್ನಿ ಅವನಿಗೆ ಏನ್ ಅಗ್ರಿಮೆಂಟ್ ಮಾಡಿಕೊಟ್ರಿ? ಆಮೇಲೆ ಏನಾದ್ರು ಡಿಸ್ಪ್ಯೂಟ್ ಬಂದ್ರೆ ಲಂಡನ್ ಕೋರ್ಟ್ ಅಂತೆ. ನಾವು ಮಾಡಿದ್ವ ಲಂಡನ್ ಕೋರ್ಟಿಗೆ? ಡಿನೋಟಿಫಿಕೇಶನ್ ನೈಸ್ ಕಂಪ್ನಿ ಯಾರಿಗಾಗವೆ? ಪಾಪ ನಮ್ಮ ಹೆಸರು ನಿಂತು ದೇವಗೆರೆ ಅಂತೆ, ಕೇತನಹಳ್ಳಿ ಅಂತೆ, ಅದೇನೋ ಈಗೆಲ್ಲೋ ಹೊಸೂರ ಹತ್ರ ತಗೊಂಡವ್ರಂತೆ ಹೇಳಿದಿರಲ್ಲ.